ಆಕಾಶವಾಣಿ. ಆಕಾಶವಾಣಿಗೆ 90 ವರ್ಷ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ 70 ವರ್ಷದ ಸಂಭ್ರಮಾಚರಣೆಯಲ್ಲಿ ವಿಶೇಷ ಕಾರ್ಯಕ್ರಮ. ಸಾಹಿತಿ, ವಿಮರ್ಶಕರು, ನಾಟಕಕಾರರು, ನಿರ್ದೇಶಕರು, ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ರಾಜಪ್ಪ ದಳವಾಯಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರುಣಾ ಪ್ರಕಾಶ್ ಹಾಗೂ ದಾಕ್ಷಾಯಿಣಿ ಪಿ. ನಮಸ್ಕಾರ ಸ್ನೇಹಿತರೆ. ಹಿಂದೆ ಗುರು ಮುಂದೆ ಗುರಿ ಇರಬೇಕು ಅಂತಾರೆ. ಒಬ್ಬ ವಿದ್ಯಾರ್ಥಿಗೆ ತಾನು ತನ್ನ ಗುರಿಯನ್ನು ತಲುಪಬೇಕು ಅಂತಂದ್ರೆ ಹಲವಾರು ಗುರುಗಳ ಸಾನ್ನಿಧ್ಯದಲ್ಲಿ ಅವರು ಬೆಳೀತಾ ಹೋಗ್ತಾರೆ. ಹಲವಾರು ನೀತಿ ಪಾಠಗಳನ್ನು ಕೇಳ್ತಾ ಬೆಳೀತಾರೆ ತಮ್ಮ ಗುರಿಯನ್ನು ತಲುಪಲು. ಅಂತಹ ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಗುರಿಯನ್ನು ತಲುಪಲು ಮಾರ್ಗದರ್ಶಕರಾಗಿ ಹಲವಾರು ರೀತಿಯಲ್ಲಿ ಸಹಾಯ ಮಾಡಿರುವಂತಹ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಏನು ಇಂದು ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಆಕಾಶವಾಣಿಗೆ 90 ವರ್ಷ, ಹಾಗೆ ಬೆಂಗಳೂರು ಆಕಾಶವಾಣಿಗೆ 70 ವರ್ಷದ ಸಂಭ್ರಮಾಚರಣೆಯಲ್ಲಿ ಇಂದು ನಾವಿದ್ದೇವೆ. ಇಂತಹ ಒಂದು ಸುಸಂದರ್ಭದಲ್ಲಿ ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಸರ್, ನೀವು ಸಂಘಟಕರು, ಚಿಂತಕರು, ಪ್ರಾಧ್ಯಾಪಕರು, ಸಾಹಿತ್ಯ, ಸಂಸ್ಕೃತಿ, ಹೋರಾಟ, ರಂಗಭೂಮಿ, ಸಿನಿಮಾ, ಹೀಗೆ ಎಲ್ಲ ರಂಗಗಳಲ್ಲೂ ಸಹ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ. ಎಲ್ಲರಿಗೂ ರಾಜ್ಯೋತ್ಸವದ ಮನಸಾರೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಸರ್, ಅಜ್ಜಂಪುರ ತಾಲೂಕಿನ ಸಮೀಪದ ಅನುವನಹಳ್ಳಿ ಎಂಬಂತಹ ಒಂದು ಪುಟ್ಟ ಗ್ರಾಮದಿಂದ ಬಂದಂಥವರು ನೀವು. ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಇರಲಿಲ್ಲ. ಹಾಗಿದ್ರೂ ಕೂಡ ಇಷ್ಟರ ಮಟ್ಟಿಗೆ ನೀವು ಯಶಸ್ಸನ್ನು ಕಾಣೋದಕ್ಕೆ ಹೇಗೆ ಸಾಧ್ಯ ಆಯಿತು ಸರ್? ನನ್ನ ತಂದೆ ಕುರಿಗಾಯಿ ಮತ್ತು ವ್ಯವಸಾಯ ಮಾಡ್ತಾ ಇದ್ರು. ನಾನು ಯಾವುದಾದ್ರೂ ಒಂದು ವರ್ಷ ಫೇಲ್ ಆಗ್ತೀನ ಅಂತ ಕಾಯ್ತಾ ಇದ್ರು. ನಾನು ಯಾವ ವರ್ಷನೂ ಫೇಲ್ ಆಗಲಿಲ್ಲ. ಅವರು ಈ ವರ್ಷನೂ ಪಾಸಾದ್ಯ ಅಂತಿದ್ರು. ನನ್ನ ತಾಯಿ ಮಾತ್ರ ಅಚ್ಚಲವಾಗಿ ತಾನು ತನ್ನ ಹಲಸಿನಣ್ಣನ್ನು ತಲೆ ಮೇಲೆ ಹೊತ್ತು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಸಂತೆಲೆಲ್ಲ ಮಾರಿ ಚಿಲ್ಲರೆ ಕಾಸು ಕೊಟ್ಟು ನನ್ನನ್ನು ಓದಿಸಿದ್ರು. ನಾನು ಓದ್ತಾನೆ ಬಂದೆ. 7ನೇ ತರಗತಿಗೆ ನಮ್ಮ ಊರು ಬಿಟ್ಟೆ. ಬೇರೆ ಬೇರೆ ಊರುಗಳೆಲ್ಲ ಅಭ್ಯಾಸ ಮಾಡಿದೆ. ವಾಪಸ್ಸು ಇನ್ನೂ ಊರಿಗೆ ಹೋಗಿಲ್ಲ. ಸರ್, ಚಿಕ್ಕಂದಿನಿಂದಲೂ ನಿಮಗೆ ವಿಜ್ಞಾನ ಅಂದರೆ ತುಂಬ ಆಸಕ್ತಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಹೇಗೆ ಅವಿನಾಭಾವ ಸಂಬಂಧ ಅಂತೀರಾ? ಏಕೆಂದರೆ ವಿಜ್ಞಾನನೇ ಬೇರೆ, ಸಾಹಿತ್ಯನೇ ಬೇರೆ. ಇವೆರಡನ್ನು ಜೋಡಿಸಿ ನೀವು ಹೇಗೆ ಅದನ್ನು ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಹೇಗೆ ಸಂಬಂಧವನ್ನು ಕಲ್ಪಿಸಿ ನೀವು ಮುಂದುವರೆದಿದ್ದೀರಾ ಸರ್? ಕನ್ನಡ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದರೆ ಅದರಲ್ಲಿರೋ ವೈಜ್ಞಾನಿಕತೆ ಎಲ್ಲೂ ಇರಲ್ಲ. ಕನ್ನಡದ ಸಂಸ್ಕೃತಿ ವಿಜ್ಞಾನಕ್ಕೆ ಮೊದಲು ತೆರೆದುಕೊಂಡಿದ್ದೆ ಸಾಹಿತ್ಯ ಮುಖೇನ. ಶಿವರಾಮ್ ಕಾರಂತರಂತಹ ಬಹಳ ದೊಡ್ಡ ದಿಗ್ಗಜರು ವಿಜ್ಞಾನದ ಕೆಲಸವನ್ನು ಮಾಡಿದ್ದಾರೆ. ಅವರು ಮಾಡಿರೋವಷ್ಟು ಕೆಲಸವನ್ನು ಒಂದು ವಿಜ್ಞಾನ ಸಂಸ್ಥೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಂತ ಪ್ರಪಂಚ ಅನ್ನುವಂಥ ಕೃತಿಗಳನ್ನು ನೋಡಿದ್ರೆ, ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವರು ಆಲ್ದೂರಿನಲ್ಲಿ ಕೂತು ತಮ್ಮ ಮನೆಯಲ್ಲಿ, ಎಸ್ಟೇಟ್ನಲ್ಲಿ ಜಗತ್ತಿನ ಎಲ್ಲ ವಿಜ್ಞಾನದ ವಿಚಾರಧಾರೆಯನ್ನು, ಅದರಲ್ಲೂ ಪಕ್ಷಿಗಳ ಬಹಳ ಸೂಕ್ಷ್ಮವಾದ ಜೀವನವನ್ನು ಅವರು ಕುರಿತು ಮಾಡಿದ್ದು ಬಹಳ ದೊಡ್ಡ ವಿಷಯ. ಸೊ ವಿಜ್ಞಾನಕ್ಕೂ ವಿಚಾರಕ್ಕೂ ಸಂಬಂಧ ಇದೆ. ಸಾಹಿತ್ಯ ಅದನ್ನು ಭಾಳ ಬೇಗ ಗ್ರಹಿಸುತ್ತೆ. ನನಗೆ ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನದ ಬಗ್ಗೆ ತುಂಬ ಆಸಕ್ತಿ, ಹೊಸ ವಿಷಯವನ್ನು ಕಲಿಯೋದ್ರಲ್ಲಿ ಆಸಕ್ತಿ ಇತ್ತು. 9ನೇ ತರಗತಿಯಲ್ಲಿ ನಾನು ಭೌತಶಾಸ್ತ್ರವನ್ನು ಪಾಠ ಹೇಳ್ತಾ ಇದ್ದ ಮೇಷ್ಟ್ರೊಬ್ಬರು ಹಿಂದಿನ ಗಂಟೆಯಲ್ಲಿ ಫೋರ್ಸ್ ಬಗ್ಗೆ ಪಾಠ ಮಾಡಿದರು. ಮರೋ ಪೀರಿಯಡ್ನಲ್ಲಿ ಅವ್ರು ಕೇಳಿದರು, ಒಂದು ವಸ್ತು ಇರುವಲ್ಲೇ ಇರಬೇಕಾದ್ರೆ ಏನು ಮಾಡ್ಬೇಕ್ರಪ್ಪ ಅಂತ. ನಾನು ತಕ್ಷಣ ಎದ್ದು ಏಕಕಾಲಕ್ಕೆ ಸಮವಾಗಿ ಎಳಿಬೇಕು ಸರ್ ಅಂದೆ. ಬಾಯಲ್ಲಿ ನನಗೇನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅವ್ರ ಹತ್ರ ಹೋದಾಗ ಕೈಯಲ್ಲಿದ್ದ ಚಾಕ್ ಪೀಸನ್ನು ನನಗೆ ಕೊಟ್ಬಿಟ್ಟು, ವೆರಿ ಗುಡ್, ಕೀಪ್ ಇಟ್ ಅಪ್ ಅಂದರು. ಸೊ ಸೈನ್ಸ್ ನಮ್ಮ ಜೀವನದ ಜೊತೆಯಲ್ಲೇ ಇದೆ. ನಮ್ಮ ಬೀಸೆಕಲ್ಲು ವಿಜ್ಞಾನದ ಭಾಳ ದೊಡ್ಡ ಆವಿಷ್ಕಾರ, ಬೆಂಕಿ ದೊಡ್ಡ ಆವಿಷ್ಕಾರ. ಸೊ ಕಲ್ಚರ್ ಬೆಳೆದಿರೋದೇ ಆ ರೀತಿಯ ವಿಜ್ಞಾನದ ಸನ್ನೆಗೋಲು, ಆಮೇಲೆ ಚಕ್ರ, ಇವೆಲ್ಲ ವಿಜ್ಞಾನದ ಭಾಳ ದೊಡ್ಡ ಆವಿಷ್ಕಾರ. ಪಠ್ಯಪುಸ್ತಕಗಳ ಕುರಿತು ಸಾಕಷ್ಟು ಮಾತನಾಡಿದ್ದೀರಾ ಸರ್. ಅನೇಕ ಕಾರ್ಯಕ್ರಮಗಳಲ್ಲಿರಬಹುದು ಅಥವಾ ಸಭೆಗಳಲ್ಲಿರಬಹುದು. ಈ ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯಪುಸ್ತಕ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
ಅವರ ಜೀವನವನ್ನ ರೂಪಿಸುವಲ್ಲಿ ಮತ್ತು ಬೆಳವಣಿಗೆಯಲ್ಲಿ. ಈ ಪಠ್ಯಪುಸ್ತಕದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಯಾವುದೇ ವಿದ್ಯಾರ್ಥಿಗೆ ಅಥವಾ ಯಾವುದೇ ಒಬ್ಬ ಶಿಕ್ಷಕನಿಗೆ ಪಠ್ಯ ಭಾಳ ಮುಖ್ಯ. ಈಗ ಒಬ್ಬ ಮೇಷ್ಟ್ರು ಮುಂಚೆ ಪಠ್ಯಗಳು ಇಲ್ಲದೆ ಕಲಿಕೆ ಇತ್ತು. ಈಗ ಉದಾಹರಣೆಗೆ ಕೂಲಿ ಮಠ ಅಂತ ಇರ್ತಿದ್ವು. ಅವು ಸ್ಕೂಲ್ ಬರೋದಕ್ಕಿಂತ ಮುಂಚೆ ಒಂದು ಪಠ್ಯ ಇರಬೇಕು. ಆ ಪಠ್ಯನ ಮೇಷ್ಟ್ರು ಅದನ್ನು ಕಲಿಸ್ಬೇಕು, ವಿದ್ಯಾರ್ಥಿ ಅದನ್ನು ಕಲಿಬೇಕು. ಅದಕ್ಕೊಂದು ಅಂಕ ಇರುತ್ತೆ, ಮೌಲ್ಯಮಾಪನ ಇರುತ್ತೆ. ಈ ಪದ್ಧತಿ ಶುರುವಾದದ್ದಿದೆಯಲ್ಲ, ಇದು ಬಹಳ ಮುಖ್ಯ. ಸೊ ಪಠ್ಯಗಳು ನಮ್ಮನ್ನು ಬೆಳೆಸ್ತವೆ. ಈಗ ಉದಾಹರಣೆಗೆ ನಾನು 20 ಪಠ್ಯ ಪುಸ್ತಕಗಳನ್ನು ಮಾಡಿದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗ. ಆ 20ರಲ್ಲಿ ಒಂದು ವಿಷಯ ತುಂಬ ಗಹನ ಚರ್ಚೆಗೆ ಬಂತು. ಒಂದು ಪಾಠವನ್ನು ಹಾಕಿದ್ರು ಕಮಿಟಿಯವರು. ಏನಂದರೆ ಫ್ರಾನ್ಸ್ ಮತ್ತು ಜರ್ಮನಿ ಸಂದರ್ಭದಲ್ಲಿ ಯುದ್ಧ ನಡೀತಾ ಇರುವಾಗ ಒಬ್ಬಳು ಕುಲೀನ ಹೆಣ್ಣನ್ನು ಗುರುತಿಸ್ತಾರೆ, ಅವಳನ್ನು ಕಳಿಸಿಕೊಡಿ ಅಂತಾರೆ ಸೈನ್ಯಾಧಿಕಾರಿಗಳು. ಒಂದು ದಿವಸದ ನಂತರ ಆ ಗಾಡಿಗೆ ಮತ್ತೆ ಅಲ್ಲಿಗೆ ತಂದು ಬಿಡ್ತಾರೆ. ಆ ಗಾಡಿಯವರು ಹೋಗ್ತಾರೆ. ಇವರ ಶೀಲ ಉಳಿಯುತ್ತೆ ಅವಳಿಂದ. ಆದರೆ ಅವರು ಎಲ್ಲರೂ ಸಂತೋಷವಾಗಿ ಊಟ ಮಾಡ್ತಿದ್ರು, ಅವಳಿಗೆ ಊಟ ಕೊಡಲಿಲ್ಲ ಅಂತ ಕತೆ. ಅಂದರೆ ಸೈನ್ಯಾಧಿಕಾರಿಗಳು ಮಾಡಿದ ಕ್ರೂರತೆಗಿಂತ ಇವರು ಗಾಡಿಯಲ್ಲಿ ಊಟ ಕೊಡದೆ ಮಾಡಿದ ಕ್ರೂರತೆ ಅಪಾರವಾಗಿತ್ತು. ಅದು ಚರ್ಚೆಗೆ ಬಂತು. ಇಂಥದ್ದು ಇಡಬೇಕಾ ಸರ್ ಇಲ್ವಾ ಅಂತ. ನಾನು ಹೇಳಿದೆ, ಇಡೀ ಇದು ಅಂತಃಕರಣಕ್ಕೆ ಸಂಬಂಧಪಟ್ಟ ವಿಷಯ. ಅಂದರೆ ನಿಮಗೆ ಒಂದು ಕಥೆ ಅಥವಾ ಒಂದು ಪ್ರಸಂಗ ಅಥವಾ ಜೀವನಾನುಭವ, ಸೊ ಯಾವುದೇ ಪಠ್ಯದಲ್ಲಿ ಮನುಷ್ಯನ ಅಭಿವ್ಯಕ್ತಿ ಇರುತ್ತೆ, ಜೀವನಾನುಭವ ಇರುತ್ತೆ. ಸೊ ಆ ಜೀವನಾನುಭವವನ್ನು ಯಾರೇ ಗ್ರಹಿಸಿದ್ರೂ ಅದು ತಮ್ಮ ಬೆಳವಣಿಗೆಗೆ ಪೂರಕ ಆಗಿರುತ್ತೆ, ಇಲ್ಲ ಅಂದರೆ ಅದರ ನೇರವಾದ ಪರಿಣಾಮ ಅವ್ರ ಮೇಲಾಗುತ್ತೆ. ಸೊ ಅದರಿಂದ ಪಠ್ಯಗಳು ಬಹಳ ಮುಖ್ಯ. ಪಠ್ಯಗಳೇ ನಮ್ಮನ್ನು ನಿರ್ಮಾಣ ಮಾಡೋದು. ಸರ್, ನೀವು ಪಾಠ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ಆಗಿನ ವಿದ್ಯಾರ್ಥಿಗಳಿಗೂ ಈಗಿನ ವಿದ್ಯಾರ್ಥಿಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳೋದಾದರೆ, ಮೊದಲು ನಾವು ವಿದ್ಯಾರ್ಥಿಗಳಾಗಿದ್ದಾಗ ಮೇಷ್ಟ್ರೇ ನಮಗೆ ಮಾಧ್ಯಮ ಆಗಿದ್ದರು. ಅದನ್ನು ಬಿಟ್ಟರೆ ಆಕಾಶವಾಣಿ 2ನೇ ಮಾಧ್ಯಮ, ಅದನ್ನು ಬಿಟ್ಟರೆ ದೂರದರ್ಶನ 3ನೇ ಮಾಧ್ಯಮ. ಈಗ ಎಲ್ಲರ ಕೈಯಲ್ಲೂ ಬಹುಮಾಧ್ಯಮ ಇವೆ. ಮೊಬೈಲ್ ಒಂದು ಸುಮಾರು 100 ಮಾಧ್ಯಮಗಳ ಒಂದು ಕೇಂದ್ರ ಅದು. ಈಗ ಯಾವುದೇ ಒಂದು ಮಾಹಿತಿ ವಿದ್ಯಾರ್ಥಿಗಳ ಕೈಯಲ್ಲಿರುತ್ತೆ. ನಮ್ಮ ಪಾಠ ಹಿಂದಿಗಿಂತ, ನಾನು 85ರಲ್ಲಿ ಪಾಠ ಹೇಳಲಿಕ್ಕೆ ಶುರು ಮಾಡಿದವನು. ಕಳೆದ 39 ವರ್ಷಗಳ ಕಾಲ ನಿರಂತರ ಪಾಠ ಹೇಳಿದ್ದೀನಿ. ನಾವೇ ಮಾಧ್ಯಮ ಆಗಿದ್ವಿ, ಪಠ್ಯಗಳೇ ನಮ್ಮ ಮುಖ್ಯ ಕೇಂದ್ರ ಆಗಿದ್ವು. ವಿದ್ಯಾರ್ಥಿಗಳು ನಾವೇನು ಹೇಳಿದ್ರು ಕೇಳ್ತಿದ್ರು ಮತ್ತು ನಂಬುತ್ತಿದ್ರು. ಈಗ ಹಂಗಿಲ್ಲ. ಈಗ ಅವರಿಗೂ ಅನೇಕ ವಿಷಯಗಳು ಗೊತ್ತಿರ್ತವೆ, ಅನೇಕ ವಿಷಯಗಳು ಬೇಡ ಅಂದರೂ ಗೊತ್ತಾಗ್ತವೆ. ಅವರು ಸಾಕಷ್ಟು ಸಿದ್ಧತೆಯಲ್ಲೇ ತರಗತಿಗೆ ಬಂದಿರ್ತಾರೆ. ಮೊದಲು ಬರೀ ಕೇಳುವ ವಿದ್ಯಾರ್ಥಿಗಳಿರ್ತಿದ್ರು, ಈಗ ಕೇಳದೇ ಇದ್ದರೂ ಯೋಚಿಸುವ ವಿದ್ಯಾರ್ಥಿಗಳಿರ್ತಾರೆ. ನಾವು ಪಾಠ ಹೇಳಿದ ಮೇಲೆ ಯೋಚನೆ ಮಾಡುವ ವಿದ್ಯಾರ್ಥಿ ಸಮುದಾಯ ಮುಂಚೆ ಇತ್ತು. ಈಗ ಮೊದಲೇ ಯೋಚನೆ ಮಾಡ್ಕೊಂಡು ಬಂದು ಕ್ಲಾಸಿಗೆ ಕೂತ್ಕೊಳ್ಳೋ ವಿದ್ಯಾರ್ಥಿಗಳಿದ್ದಾರೆ. ಆದ್ದರಿಂದ ಅಧ್ಯಾಪನ ಕಳೆದ 30 ವರ್ಷಕ್ಕೆ ಹೋಲಿಸಿದರೆ 20 ವರ್ಷಕ್ಕೆ ಹೋಲಿಸಿದರೆ ಈಗ ಹೆಚ್ಚು ಸವಾಲಿನದು. ಈಗ ನಮಗೆ ಎಷ್ಟು ಸಿದ್ಧತೆ ಮಾಡಿಕೊಂಡ್ರೂ ಸಾಲದು. ಯಾಕೆಂದರೆ ಅವರು ಬಹು ಶ್ರುತ ಅಥವಾ ಬಹುಕೃತ ಮಾಧ್ಯಮಗಳ ಮುಖೇನ ಕಲ್ತಿರ್ತಾರೆ. ಒಂದು ನಾಟಕ ನೋಡಿರ್ತಾರೆ, ಒಂದು ಸಿನಿಮಾ ನೋಡಿರ್ತಾರೆ, ಒಂದು ಹಾಡು ಕೇಳಿರ್ತಾರೆ. ಮಲ್ಟಿಮೀಡಿಯಾದ ಅನೇಕ ಸಾಧ್ಯತೆಗಳಿಗೆ ನಮ್ಮ ಮುಂದಿರೋದ್ರಿಂದ ಯಾವ ಮಾಹಿತಿಯು ಇವತ್ತು ಇಲ್ಲದೆ ಸಿಕ್ಕಲ್ಲ ಅನ್ನಂಗಿಲ್ಲ. ಎಂಟರ್ಟೈನ್ಮೆಂಟ್ ಈಸ್ ನಾಟ್ ಕ್ಲಾಸ್ ರೂಮ್. ಅದು ಒಂದು ಚಿಂತನಾ ಕ್ರಮವನ್ನು ಬೆಳೆಸುವ, ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳನ್ನು, ಪಾಠವನ್ನು ಒಳಗೊಂಡ ಹಾಗೆ ಅನೇಕ ವಿಷಯಗಳನ್ನು ಹೇಳುವ ಒಂದು ಫೇತ್ಫುಲ್ ಆದಂತಹ ಒಂದು ಕ್ಷಣ ಅದು. ಅವರೆಲ್ಲರೂ ಬೇರೆ ಬೇರೆ ಜಗತ್ತಿನಿಂದ ನನ್ನ ಎದುರಿಗೆ ಬಂದು ಕೂತಿರ್ತಾರೆ. ಸೊ ಅವರೆಲ್ಲರನ್ನೂ ಒಂದೇ ಜಗತ್ತಿನಲ್ಲಿ ಯೋಚನೆ ಮಾಡೋದು ಬಹಳ ದೊಡ್ಡ ಸವಾಲಿನ ಕೆಲಸ. ಅಧ್ಯಾಪನ ಕೆಲಸವನ್ನು ಮಾಡಲಿಕ್ಕೆ ಬೇಕಾಗಿರುವ ಪೇಷನ್ಸು ಮತ್ತು ಪ್ಯಾಷನ್ನು ಮತ್ತು ಅದಕ್ಕೆ ಬೇಕಾಗಿರೋ ಡೆಡಿಕೇಶನ್ನು ಬಹಳ ಅಗತ್ಯ ಇವೆ. ನೀವು ಸ್ವತಃ ನಾಟಕಕಾರರು ಹೌದು, ಜೊತೆಗೆ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದೀರಾ. ಅನೇಕ ನಾಟಕಗಳಲ್ಲಿ ಅಭಿನಯ ಮಾಡಿದ್ದೀರಾ, ಸಿನಿಮಾಗಳಲ್ಲಿ ಕೂಡ ಅಭಿನಯವನ್ನು ಮಾಡಿದ್ದೀರಾ. ಈ ಸಾಹಿತ್ಯ ಮತ್ತು ಕಲೆ ಒಂದಕ್ಕೊಂದು ಪೂರಕ ಹೇಗೆ ಸರ್? ಒಂದು ಮಾತಿದೆ, ಕಲೆ ಬೆಳೀತಾ ವಿಜ್ಞಾನ ಆಗಬೇಕು, ವಿಜ್ಞಾನ ಬೆಳೀತಾ ಕಲೆ ಆಗಬೇಕು ಅಂತ.
ಫೈನ್ ಆರ್ಟ್ಸ್ ಮಾಡುವ ಕೆಲಸ ಏನು ಅಂದರೆ ನಮ್ಮನ್ನು ಸ್ವಲ್ಪ ಸಂವೇದನಾಶೀಲರನ್ನಾಗಿ ಮಾಡುತ್ತೆ. ಈಗ ಬೇಲೂರು ಹಳೆಬೀಡು ನೀವೆಲ್ಲ ನೋಡಿರ್ತೀರಿ, ನಿಮ್ಮ ಮೇಷ್ಟ್ರು ಕರ್ಕೊಂಡೋಗಿರ್ತಾರೆ, ಪಿ ಓದ್ತಾರೆ, ಉದ್ದಕ್ಕೆ ಹೋದ್ರಿ ಉದ್ದಕ್ಕೆ ಬಂದ್ರಿ. ಆಮೇಲೆ ನೀವು ಈಗ ಯಾರಾದರೂ ಒಂದು 8 ದಿವಸ ಬೇಲೂರಲ್ಲಿ ಇದ್ದು ನೋಡಿದ್ದೀರಾ? ಇಲ್ಲ ಸರ್. ಒಂದು 8 ದಿವಸ ಹಳೆಬೀಡಲ್ಲಿ ಇದ್ದು ನೋಡಿದ್ದೀರಾ? ಈಗ ಹೋಗಿ ನೋಡಿ ನೀವು, ಒಂದು ಶಿಲ್ಪ ಇನ್ನೊಂದು ಶಿಲ್ಪಕ್ಕಿಂತ ಭಿನ್ನವಾಗಿರುತ್ತೆ. ರಂಗಭೂಮಿ ಶಿಕ್ಷಣದ ಜೊತೆಯಲ್ಲಿ ಕನ್ನಡ ರಂಗಭೂಮಿಯನ್ನು ಶಿಕ್ಷಕರು ಅಪಾರವಾಗಿ ಬೆಳೆಸಿದ್ದಾರೆ. ತಾವೂ ಅಭಿನಯಿಸುವ ಮೂಲಕ, ತಮ್ಮ ವಿದ್ಯಾರ್ಥಿಗಳಿಗೂ ಅಭಿನಯ ಹೇಳಿಕೊಡುವ ಮೂಲಕ, ನಾಟಕ ಮಾಡುವ ಮೂಲಕ ಅವರನ್ನು ಸಶಕ್ತರನ್ನಾಗಿ ಮಾಡಲಾಗಿದೆ. ನನ್ನ ಜೊತೆಯಲ್ಲಿ ಯಾರ್ಯಾರು ರಂಗಭೂಮಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಇವತ್ತು ಅವರವ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಸರ್, ನೀವು ಹಲವಾರು ಕೃತಿಗಳನ್ನು, ನಾಟಕಗಳನ್ನು, ಹಾಗೆ ಕವನ ಸಂಕಲನಗಳು, ಕಥಾ ಸಂಕಲನಗಳನ್ನ ಬರೆದಿದ್ದೀರಾ. ಉದಾಹರಣೆಗೆ ಈಗ ಸುಯೋಧನ ಅನ್ನೋ ಕೃತಿ ಆಗಿರ್ಬೋದು, ಒಂದು ಬೊಕ್ಸೆ ನೀರು, ಕುಲಂ ಅನ್ನೋದು, ಹಾಗೆ ನಾಟಕಗಳು ಅಂತ ಬಂದಾಗ ಡೋಲಿ ಮತ್ತಿತರ ನಾಟಕಗಳು, ಹಲವಾರು ಬೀದಿ ನಾಟಕಗಳು, ತಂಬೂರಿ, ಹೀಗೆ ಹಲವಾರು ನಾಟಕಗಳಾಗಿರ್ಬೋದು, ಕೃತಿಗಳನ್ನು ನೀವು ಬರೆದಿದ್ದೀರಾ. ಒಟ್ಟಾರೆ ನಾವು ಗಮನಿಸಿದಾಗ ಯಾವ ರೀತಿಯಾದಂಥ ಸಬ್ಜೆಕ್ಟನ್ನು ನೀವು ತೆಗೆದುಕೊಂಡು ಮಾಡ್ತಾ ಇದ್ರಿ? ಅಂದರೆ ಸಮಾಜಕ್ಕೆ ಏನನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮಲ್ಲಿ ಇತ್ತು ಸರ್? ನಾನು ಬಹುತೇಕ ಒಂದು ವರ್ಲ್ಡ್ ಪ್ರಾಜೆಕ್ಟಿಂದ ಹಿಡಿದು ಲೋಕಲ್ NGOಗಳ ಜೊತೆಗೆ ನೀರಿನ ಸದ್ಬಳಕೆಯಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೆ. ಸಾಮಾನ್ಯವಾಗಿ ಬೀದಿ ನಾಟಕ ಒಂದು ವಿಷಯವನ್ನು ಬೇಗ ಕಮ್ಯುನಿಕೇಟ್ ಮಾಡುವಂಥ ಶಕ್ತಿ ಇರುತ್ತೆ. ಬರ್ನಿಂಗ್ ಇಶ್ಯೂಸ್ ಇರ್ತವೆ. ಈಗ ಉದಾಹರಣೆಗೆ ಸ್ತನ್ಯಪಾನದ ಬಗ್ಗೆ ಒಂದು ಬೀದಿ ನಾಟಕ ಬರೆದಿದ್ದೀನಿ ನಾನು. ಎದೆ ಹಾಲು ನೀಡಮ್ಮ ಅಂತಲೇ ಹಾಡು ಒಂದು ನೃತ್ಯ ರೂಪಕ ಬರೆದುಕೊಟ್ಟಿದ್ದೆ. ಬಸುರಿ ಹೆಣ್ಣು ಮಕ್ಕಳನ್ನು ಸಾಂತ್ವನ ಮಾಡೋದು ಹೇಗೆ ಅಂತ ಒಂದು ಪ್ರಾಜೆಕ್ಟು, ಅದು ಯುನಿಸೆಫ್ ಮತ್ತು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟು. ಆಗ ನಾನು ಚಿಕ್ಕಣ್ಣ ಬಸುರಾಗವನೇ ಅಂತ ಒಂದು ನಾಟಕ ಮಾಡಿದೆ. ಅದು ವೆರಿ ಕಾಮಿಕ್ ಆ್ಯಂಡ್ ವೆರಿ ಫನ್ನಿ. ಹೆಂಗೆ ಸಾಧ್ಯ, ಏನು ಎತ್ತ ಅಂದರೆ, ತಾನು ತನ್ನ ಹೆಂಡತಿ ಗರ್ಭಿಣಿಯಾದ ಸಂದರ್ಭದಿಂದ ಚಿಕ್ಕಣ್ಣ ಊರಿನಲ್ಲಿ ಯಾರಿಗೂ ಕಾಣಲ್ಲ. ಯಾಕೆ ಅಂದರೆ ಅವನು ಸಹ ಅವನ ಹೆಂಡತಿಯನ್ನು ಸಾಂತ್ವನ ಮಾಡುವ ಮೂಲಕ ಅವನು ಎಲ್ಲ ಕೆಲಸದ ಜೊತೆಯಲ್ಲಿ ಗಂಡಸು ಭಾಗವಹಿಸ್ತಾನೆ. ಸಾಮಾನ್ಯವಾಗಿ ಹೆಂಡತಿ ಬಸರಾದ್ಲು ಅಂದರೆ ಗಂಡ ನಾಪತ್ತೆ ಆಗ್ಬಿಡೋದೇ ಜಾಸ್ತಿ ಅಲ್ವಾ, ನನ್ನ ಜವಾಬ್ದಾರಿ ಅಲ್ಲ ಅಂತ. ಆದರೆ ಚಿಕ್ಕಣ್ಣ ಅವನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡ ಅನ್ನುವ ಕಥೆ. ಅದು ತುಂಬ ಸಕ್ಸಸ್ಫುಲ್ ಪ್ಲೇ. ಹಾಗೆ ಒಂದು ಈಗ ಟಾಯ್ಲೆಟ್ ಕಲ್ಚರ್ ಬಗ್ಗೆ ಎರಡಕ್ಕೆ ಹೋಗೋದಲ್ಲಿ ಅಂತ ಒಂದು ನಾಟಕ ಬರೆದಿದೆ, ಅದು ತುಂಬ ಪಾಪ್ಯುಲರ್ ಪ್ಲೇ. ಸೊ ನಾವು ಎಲ್ಲೆಂದರಲ್ಲಿ ಬಯಲು ಸಂಡಾಸ್ ಮಾಡೋದ್ರಿಂದ ಪೋಲಿಯೋ ಬರುತ್ತೆ. ಆಮೇಲೆ ಮಾಹಿತಿ ಹಕ್ಕು ಎಲ್ಲರ ಹಕ್ಕು ಅನ್ನೋದು ಒಂದು ನಾಟಕ. ಅಷ್ಟೇ ಅಲ್ಲ, ಭಾರತ ಸರ್ಕಾರ ಜಾರಿ ತಂದ ಮೊದಲ ಬೆನಿಫಿಷಿಯರು ನಾನೇ. ಅದನ್ನು ತಿಳಿದ ತಕ್ಷಣವೇ ಮರುದಿವ್ಸ ನನಗೊಂದು ಡಾಕ್ಯುಮೆಂಟ್ ಬೇಕಾಗಿತ್ತು. ಒಂದು ಲೆಟ್ರ್ ಬರೆದೆ, ಫೀಸ್ ಕಟ್ಟಿ, ನನಗೆ ಬೇಗ ಸಿಕ್ತು. ಅದ್ರಾಗ ಮೊದಲನೇ ಫಲಾನುಭವಿನೂ ಹೌದು. ಸೊ ಹಂಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇರ್ತವೆ, ಜನರಿಗೆ ತಿಳಿಸೋ ಅಂಥವು ಇರ್ತವೆ. ಆ ಥರದವು ಈಗ ದೇವದಾಸಿ ಸಿಸ್ಟಮ್ ಮೇಲೆ ಮಾಡಿದ್ದೀನಿ. ಡಾಕ್ಟರ್ ಯಲ್ಲಮ್ಮ ಅಂತ, ಯಲ್ಲಮ್ಮ ಅನ್ನೋಳು MBBS ಓದುವ ಬಗೆ ಹೇಗೆ ಅಂತ. ಒಬ್ಳು ದೇವದಾಸಿ ಮಗಳು, ಅವಳು ಓದಿ ಆಮೇಲೆ ಅವಳ ಹತ್ರ ಬಂದ ಎಲ್ಲ ಹೆಣ್ಣುಗಳಿಗೂ ಅವಳು ಹೇಗೆ ಶಿಕ್ಷಣ ಕೊಡ್ತಾಳೆ, ಆದರೆ ಆ ರೂಟನ್ನು ಹೆಂಗೆ ಬದಲಾಯಿಸ್ತಾಳೆ ಅಂತ. ಸರ್, ನೀವು ಸಹ ಹಲವಾರು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿದಿರಿ. ಈಗ ಯಾವುದಾದ್ರೂ ಒಂದು ನಾಟಕದ ಒಂದು ಡೈಲಾಗನ್ನು ಹೇಳ್ಬೋದಾ? ಖಂಡಿತ. ನನಗೆ ತುಂಬ ಇಷ್ಟವಾದ ಒಂದು ನಾಟಕ RD ಕಾಮತ್ ಅವರ ಸಾಕ್ರೆಟಿಸ್ ನಾಟಕದಲ್ಲಿ ಸಾಕ್ರೆಟಿಸ್ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಆಮೇಲೆ ಈ ಕ್ರೀಟೋ ಮತ್ತು ಪ್ಲಾಟೋ ಇಬ್ಬರು ಅವನ ಸಮೀಪಕ್ಕೆ ಬರ್ತಾರೆ. ಪ್ಲಾಟೋ ಹೇಳ್ತಾನೆ, ಸಾಕ್ರೆಟಿಸ್ ಗುರುಗಳೇ, ಈಗ ಇಲ್ಲಿಂದ ಹೊರಡೋಣ. ಇನ್ನೇನು ಮೆಲಿಟಸ್ ಬಂದು ಬಿಡಬಹುದು. ನಿಮಗೆ ಹೆಮ್ಬ್ಲಾಕ್ ಬಳ್ಳಿಯ ರಸವನ್ನು ವಿಷಪ್ರಾಸನ ಮಾಡಿಸಬಹುದಾದ ಸುದ್ದಿ ನಗರದಲ್ಲೆಲ್ಲ ಹರಡಿದೆ. ಈಗ ಬೇಗ ಹೋಗೋಣ. ಕ್ರೀಟೋ, ಹೇಳಿ ಗುರುಗಳೇ, ಜೀವ ಉಳಿದರೆ ಎಷ್ಟು ಬೇಕಾದರೂ ಪ್ರಾರ್ಥನೆಯನ್ನು ಮಾಡಬಹುದು. ಈಗ ನಾವು ತಕ್ಷಣವೇ ಹೊರಡೋಣ. ಕ್ರೀಟೋ ಬನ್ನಿ, ಕುಳಿತುಕೊಳ್ಳಿ. ಈ ಶರೀರ ಶಾಶ್ವತವಾದದ್ದಲ್ಲ. ಬಹಳ ಕ್ಷಣಮಾತ್ರದಲ್ಲಿ ಕರಗಿ ಹೋಗುವಂತಹ ಈ ಶರೀರಕ್ಕೆ ನಾನು ಯೋಚಿಸುತ್ತಿಲ್ಲ. ಆತ್ಮ ಶಾಶ್ವತ. ಆ ಶಾಶ್ವತವಾದ ಆತ್ಮಕ್ಕಾಗಿ ನಾನು ಧ್ಯಾನ ಮಾಡುತ್ತಿದ್ದೇನೆ, ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ.
ಬನ್ನಿ ನಾವೀಗ ಊಟ ಮಾಡೋಣ. ಇದು ನನ್ನ ದೇಶದ ಅನ್ನ, ಈಗ ಇದು ಚಿನ್ನ, ಹಿಡೀರಿ. ಹೀಗೆ ಯಾರಾದರೂ ನಿಮ್ಮ ಮನೆಯ ಮುಂದೆ ಬಂದು ಬೇಡಲು ಕೈ ಒಡ್ಡಿದಾಗ ಇಲ್ಲ ಎನ್ನದೆ ನೀಡಿ, ಏಕೆಂದರೆ ನಾಳೆ ನನ್ನ ಮಕ್ಕಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬೇಡಬಹುದು. ವಾವ್, ತುಂಬಾ ಚೆನ್ನಾಗಿತ್ತು ಸರ್. ಸರ್, ನೀವೊಬ್ರು ಖ್ಯಾತ ವಿಮರ್ಶಕರು. ಒಬ್ಬ ವಿಮರ್ಶಕರಾಗಿ ಹೇಳೋದಾದ್ರೆ ಒಬ್ಬ ವಿಮರ್ಶಕನಾದವನು ಯಾವ ನಿಯಮವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ? ಏನಿಲ್ಲ, ಓದು ಅಷ್ಟೆ. ನಾನು BA ವ್ಯಾಸಂಗ ಮಾಡುವಾಗ ಮಡಿಕೇರಿ ಸಾಹಿತ್ಯ ಸಮ್ಮೇಳನಕ್ಕೆ ಬಂದೆ. ಫಸ್ಟ್ BA ವಿದ್ಯಾರ್ಥಿ ನಾನು. ಮಡಿಕೇರಿ ಬಂದವನು, ನನ್ನ ಸೀನಿಯರ್ಸ್ ಎಲ್ಲ ಮೈಸೂರಲ್ಲಿ ಓದ್ತಾಯಿದ್ರು. ಮಾನಸ ಗಂಗೋತ್ರಿಗೆ ಅವರ ಹುಡುಕೊಂಡು ಹೋದೆ. ಅವರೆಲ್ಲ ಹೇಗೆ ಓದ್ತಾ ಇದ್ದಾರೆ ಏನು ಅಂತಲೂ, ಮತ್ತು ಮೈಸೂರು ನೋಡ್ದಂಗೂ ಆಗುತ್ತೆ, ಸಮೀಪ ಹೊಂದಿದ್ದೀನಲ್ಲ ಅಂತ. ಅಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು, ಓಹೋ, ವಿಶ್ವವಿದ್ಯಾಲಯ ಅಂದರೆ ಹಿಂಗಿರುತ್ತೆ. ನಮ್ಮ ಕಾಲೇಜು ಚಿಕ್ಕದು, ವಿಶ್ವವಿದ್ಯಾಲಯ ಭಾಳ ದೊಡ್ಡದು. ಇಲ್ಲಿ ಅದ್ಭುತವಾದ ಗ್ರಂಥಾಲಯ ಇವೆ. ನಾನು ಈ ಗ್ರಂಥಾಲಯದಲ್ಲೇ ಓದಬೇಕು ಅಂತ ನಿರ್ಧರಿಸಿ ಮೈಸೂರಿಗೆ ಹೋದೆ. ಪ್ರತಿ 10 ಜನಕ್ಕೆ ಒಂದೊಂದು ಆಪ್ಷನ್ ಕೊಡೋರು. ವಿಮರ್ಶಕ ನನಗೆ ಸಿಕ್ಕಿರಲಿಲ್ಲ. ನನಗೆ ಗ್ರಂಥ ಸಂಪಾದನೆಗೆ ಕೊಟ್ಟಿದ್ದರು. ಆಮೇಲೆ ಹಾಮಾನಾಯಕರು ನಮ್ಮ ನಿರ್ದೇಶಕರು, ಅವ್ರ ಹತ್ರ ಹೋದೆ. ಸರ್, ನಾನು ಹೀಗೆ ವಿಮರ್ಶೆ ಓದಬೇಕು ಅಂತಲೇ ಇಲ್ಲಿಗೆ ಬಂದೆ, ನನಗೆ ಗ್ರಂಥ ಸಂಪಾದನೆ ಹಾಕಿದ್ದಾರೆ, ನನಗೆ ಅದು ಇಷ್ಟ ಇಲ್ಲ. ಕೂತ್ಕೊಳ್ಳಿ ರಾಜಪ್ಪನವರೇ ಅಂತ ಅವ್ರಿಗೆ ಒಂದು ಮಾತು ಹೇಳಿದರು. ನೋಡಿ, ನಾವು ಪ್ರತಿ ವರ್ಷ 10 ಜನಕ್ಕೆ ವಿಮರ್ಶೆ ಕಲಿಸ್ತೀವಿ, ಆದರೆ ಹಂಗೆ ಕಲಿಸಿದವ್ರು ಯಾರೂ ವಿಮರ್ಶಕರಾಗಿಲ್ಲ. ನಿಮಗೆ ಆಸಕ್ತಿ ಇದ್ದರೆ ನೀವು ಓದಿ, ನೀವು ವಿಮರ್ಶೆಯ ಟೂಲ್ಗಳನ್ನು ಬಳಸಿ, ಸಾಧನಗಳನ್ನು ಬಳಸಿ ನೀವು ವಿಮರ್ಶಕರಾಗ್ಬೋದು. ಬಿಟ್ಟರೆ ವಿಮರ್ಶೆ ಓದಿದ ತಕ್ಷಣ ವಿಮರ್ಶಕರಾಗ್ತೀರಿ ಅಂತ ನನಗೇನು ನಂಬಿಕೆ ಇಲ್ಲ. ನೀವೀಗ ಓದ್ತಾ ಇರುವ ಗ್ರಂಥ ಸಂಪಾದನೆಯು ಮುಖ್ಯವಾದ ಡಿಸಿಪ್ಲೀನು. ಓದಿ, ನಿಮಗೆ ಮುಂದೆ ಪ್ರಯೋಜನ ಆಗ್ಬೋದು ಅದು ಅಂದರು. ಹಂಗಾಗಿ ನಾನು ಗ್ರಂಥ ಸಂಪಾದನೆ, ಲಿಪಿಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ ಇಂಥದ್ದನ್ನು ಓದಿದ್ದು. ಆದರೆ ನಾನು ಆಗಿದ್ದು ವಿಮರ್ಶಕ. ನಾನು ಚಾಲೆಂಜಲ್ಲಿ ಅವರು ಆವಾಗ ಹಂಗೆ ಹೇಳಿದರು, ನಮ್ಮ ಜೊತೆಲಿದ್ದ ವಿಮರ್ಶೆ ಅಧ್ಯಯನ ಮಾಡೋ ವಿದ್ಯಾರ್ಥಿಗಳ ಪುಸ್ತಕಗಳನ್ನೂ ಓದ್ಕೊಳ್ತಾ ಬಂದೆ. ಆಮೇಲೆ ನಾನು MA ಫೈನಲ್ ಇಯರ್ ಮುಗಿಯೋ ಹೊತ್ತಿಗೆ ಅಡಿಗರ ಮೋಹನ ಮುರಳಿ ಬಗ್ಗೆ ಒಂದು ವಿಮರ್ಶಾ ಲೇಖನ ಬರೆದೆ. ನನ್ನ ಗುರುಗಳಾದ GH ನಾಯಕರ ಅಭಿಪ್ರಾಯವೂ ಸರಿಯಿಲ್ಲ ಅಥವಾ ಅದು ಅಷ್ಟು ಒಪ್ಪತಕ್ಕದ್ದಲ್ಲ ಅಂತ ಚರ್ಚೆ ಮಾಡಿದೆ. ಅವರು ಸ್ವತಃ ಲೇಖನ ಓದಿಬಿಟ್ಟು ನನ್ನನ್ನು ಮೆಚ್ಚಿದರು. ಇಲ್ಲ, ನಿಮ್ಮ ಯೋಚನೆ ಹಿಂಗೆ ಯೋಚಿಸ್ಬೋದು ಅಂತ ಅನಿಸಿದೆ, ನನಗೂ ಹಂಗೆ ಒಳದಿರಲಿಲ್ಲ ಅಂದರು. ಆಗ ನನ್ನ ಬಗ್ಗೆ ನನಗೆ ಹೆಚ್ಚು ಭರವಸೆ ಬಂತು. ಪರವಾಗಿಲ್ಲ, ನಮ್ಮ ಮೇಷ್ಟ್ರುಗಳ ಜೊತೆಯಲ್ಲಿ ನಾನು ಸಂವಾದ ಮಾಡುವಷ್ಟು ಇದನ್ನು ಹೊಂದಿದ್ದೀನಿ ಅಂತ. ಆಮೇಲೆ ನಾನು ಅವ್ರ ಜೊತೆ ನಾನು MA ಮುಗಿಸಿ ಬರುವಾಗ GH ನಾಯಕರ ಹತ್ರ 350 ಪುಸ್ತಕಗಳು, ನಾನು ಓದಲೇಬೇಕಾಗಿರುವ 350 ಪುಸ್ತಕಗಳನ್ನು 4-5 ದಿವಸ ಪಟ್ಟಿ ಮಾಡ್ಕೊಂಡು ಆ ಪುಸ್ತಕಗಳ ಸಹಿತ ಬಂದೆ. ಸರ್, ನೀವು ಹಲವಾರು ಚಲನಚಿತ್ರಗಳಲ್ಲಿ ವಿವಿಧ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ. ಉದಾಹರಣೆಗೆ ಕರಡಿಪುರ ಚಲನಚಿತ್ರಕ್ಕೆ ಕಲಾ ನಿರ್ದೇಶನವನ್ನು ನೀವು ಮಾಡಿದ್ದೀರಾ. ಹಗಲು ವೇಷ ಚಿತ್ರದಲ್ಲಿ ನಟರಾಗಿ, ನಾನು ಗಾಂಧಿ ಚಿತ್ರದಲ್ಲಿ ಸಂಭಾಷಣೆಗಾರರಾಗಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ. ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಪ್ರಯುಕ್ತ ಕನ್ನಡ ಚಲನಚಿತ್ರಕ್ಕೆ ಬಂದಾಗ ಕನ್ನಡ ಚಲನಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಕನ್ನಡ ಚಲನಚಿತ್ರ ತುಂಬ ಜೀವಂತವಾದ್ದು. ಭಾರತೀಯ ಜನಜೀವನ ಚಿತ್ರರಂಗದ ಜೊತೆಯಲ್ಲಿ ಊಟ, ತಿಂಡಿ, ಕಾಫಿ, ಟೀ ಜೊತೆಗೆ ಇದೆ. ಸಿನಿಮಾ ಆಲ್ಟರ್ನೇಟ್ ಎಜುಕೇಷನ್ ಮೀಡಿಯಾ, ಜನಶಿಕ್ಷಣ ಮಾಧ್ಯಮ ಅಂತ ನಾವು ಕರಿತೀವಿ. ಈಗ ನಿಮಗೆ, ನಾನು ವಿಶ್ವವಿದ್ಯಾಲಯದಲ್ಲಿ ಕಲಿತು ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಾ ಇದ್ದವನು, ಆದರೆ ಜನ ಎಲ್ಲಿ ಕಲಿತಾರೆ? ಈಗ ನಾನೇ ನನ್ನ ವಿಶ್ವವಿದ್ಯಾಲಯದಲ್ಲಿ ಕಲಿತದ್ದಕ್ಕಿಂತ ಡಾಕ್ಟರ್ ರಾಜ್ಕುಮಾರ್ ಅವರ ಅಣ್ಣನ ಪಾತ್ರ ಅಥವಾ ಮಗನ ಪಾತ್ರ, ತಂದೆಯ ಪಾತ್ರ, ಅಥವಾ ಒಬ್ಬ ಸೋದರ ಹೇಗಿರಬೇಕು, ಒಬ್ಬ ಅಳಿಯ ಹೇಗಿರಬೇಕು ಅನ್ನೋ ಮಾಡೆಲ್ಗಳನ್ನು ಅವರು ನಿರ್ಮಾಣ ಮಾಡ್ತಾ ಬಂದರು. ಒಂದು ಮನೆ ಡಿಸೈನ್ ಹೆಂಗಿರಬೇಕು, ಒಂದು ಕೊಠಡಿ ಡಿಸೈನ್ ಹೇಗಿರಬೇಕು, ಅಂಗಳ ಹೆಂಗಿರಬೇಕು, ಮನೆ ಹೆಂಗಿರಬೇಕು, ಅವರು ಪ್ರತಿಪಾದಿಸಿದಂಥ, ತೋರಿಸಿದಂಥ ಸಿನಿಮಾನ ನಾವು ಯಾಕೆ ನೋಡ್ತೀವಿ? ಸಿನಿಮಾನ ಮನೋರಂಜನೆಗೆ ನೋಡಲ್ಲ, ಏನಾದರೂ ತಿಳಿಬೇಕು, ಏನಾದರೂ ಒಂದು ಅಳವಡಿಸ್ಕೋಬೇಕು, ಒಂದು ಮೌಲ್ಯ, ಅದು ಮೌಲ್ಯ ಪ್ರತಿಪಾದನೆಯ ಒಂದು ಭಾಗ. ಸೊ ಕನ್ನಡ ಸಿನಿಮಾ ಹೀಗೆ ಅಭಿರುಚಿ ನಿರ್ಮಾಣ ಮಾಡುವಲ್ಲಿ, ನಮ್ಮ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ ಹಾಗೆ ಭಾರತದ ಮತ್ತು ಜಾಗತಿಕ ಸಿನಿಮಾ ಎಲ್ಲ ವಹಿಸುತ್ತೆ.
ಈಗ ನೀವು ಜಗತ್ತಿನ ಸಿನಿಮಾ ಇಂಟರ್ನ್ಯಾಷನಲ್ ಬೆಂಗಳೂರು ಫಿಲಮ್ ಫೆಸ್ಟಿವಲ್ ನೋಡಿದ್ರೆ ಗೊತ್ತಾಗುತ್ತೆ ಯುದ್ಧ ನಮ್ಮನ್ನು ಹೆಂಗೆ ಕಾಡ್ತಾ ಇದೆ. ಜಗತ್ತಿನ ವ್ಯಾಕರಣ ಇವತ್ತು ಒಂದೇ ಸಿನಿಮಾ. ಬೇರೆ ಮಾಧ್ಯಮಗಳಿಗಿಂತ ಹೆಚ್ಚು ಪರಿಣಾಮಕಾರಿ ಅದು. ನೀನು ಈ ದೇಶದವನು ಹೌದಾ ಅಲ್ವೋ, ನೀನು ಯಾವ ಪ್ರದೇಶದವನು, ಯಾವ ಧರ್ಮಕ್ಕೆ ಸಂಬಂಧಪಟ್ಟವನು, ಇವು ಮೇಜರ್ ಇಶ್ಯೂಸ್ ಆಲ್ ಓವರ್ ದಿ ವರ್ಲ್ಡ್. ಒಬ್ಬ ಸಿನಿಮಾ ನಿರ್ದೇಶಕ ಬರ್ನಿಂಗ್ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇರ್ತಾರೆ. ನಿಮಗೆ ರಂಗಭೂಮಿ ಮತ್ತು ಸಿನಿಮಾ ಮಾಡಿದಷ್ಟು ಕಾಂಟೆಂಪ್ರರಿ ಆದ ಇಶ್ಯೂಸ್ನ ಇನ್ಯಾವ ಇವು ಅಡ್ರೆಸ್ ಮಾಡಲ್ಲ. ಮಾಡ್ತವೆ, ಆದರೆ ಮಾಸ್ ಆಗಿ ಹಂಗೆ ತೋರ್ಪಡಿಸಲ್ಲ. ಸಾಹಿತ್ಯನೂ ಮಾಡುತ್ತೆ, ಸಾಹಿತ್ಯನೂ ತುಂಬ ಡೀಪ್ ಆಗಿ ಮಾಡುತ್ತೆ. ಸೊ ನನಗೆ ಸಿನಿಮಾ ಮೊದಲಿನಿಂದಲೂ ಆಕರ್ಷಣೆ ವಿಷಯನೇ. ರಾತ್ರಿ ಸಿನಿಮಾ ನೋಡಿ ಹಿಂದುಗಡೆ ಬೆಳಿಗ್ಗೆ ಹೋಗಿ ಪರದೆ ನೋಡ್ತಿದ್ದು ಉಂಟು. ನಾವು ರಾತ್ರಿ ಬಂದ ನಟ ನಟಿಯರೆಲ್ಲ ಎಲ್ಲಿದ್ದಾರೆ ಅಂತ. ಸಿನಿಮಾ ಆಕರ್ಷಣೀಯ ವಿಷಯ. ನಂತರ ಅದೊಂದು ಚಿಂತನ ಪ್ರಧಾನವಾದ ವಿಷಯ ಅಂತ ಗೊತ್ತಾಯಿತು. ನಾನು ಬರಗೂರು ರಾಮಚಂದ್ರಪ್ಪನವ್ರ ಜೊತೆ ಒಡನಾಟ ಜಾಸ್ತಿ ಆಯಿತು. ಆಗ ಅವರು ಕರಡಿಪುರ ಸಿನಿಮಾ ಮಾಡಿದ್ರು. ನಾನು ಅದಕ್ಕೆ ಕಲಾ ನಿರ್ದೇಶಕನಾಗಿದ್ದೆ. ಅವ್ರ ಜೊತೆಗೆ ಇವತ್ತಿನವರೆಗೂ ಹೋದ ತಿಂಗಳು ಕೂಡ ಒಂದು ಸಿನಿಮಾ, ಈ ತಿಂಗಳು ಆರಂಭದಲ್ಲೂ ಕೂಡ ಅವ್ರ ಜೊತೆಗೆ ಭೀಷ್ಮನ್ ಪಾತ್ರ ಮಾಡಿದ್ದೀನಿ. ಅವರು ಮಹಾಕವಿ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ. ಈಗ ಇನ್ನೊಂದು ಸಿನಿಮಾ ತಿಮ್ಮಕ್ಕನ ಮಕ್ಕಳು ಅಂತ ಸಂಭಾಷಣೆ ಎಲ್ಲ ನಾನೇ ಬರೆದು ಕೊಟ್ಟಿದ್ದೆ. ಈಗ ಅದಕ್ಕೆ ಆ್ಯಕ್ಟಿಂಗ್ ಕೂಡ ಮಾಡಿದ್ದೀನಿ. ಸಿನಿಮಾ ನನಗೆ ಯಾಕೆ ಮುಖ್ಯ ಅಂದರೆ ಸಿನಿಮಾದ ಬಗ್ಗೆ ನಾನು ಮುಖ್ಯವಾಗಿ ಒಬ್ಬ ಸಂಶೋಧಕ. ಸಿನಿಮಾ ಹೇಗೆ ಬೆಳೆದು ಬಂದಿದೆ ಅನ್ನೋದನ್ನು ಬಲ್ಲೆ, ಯಾವ್ಯಾವ ಕಂಟೆಂಟನ್ನು ಮಾಡ್ತಾರೆ ಅಂತ ಬಲ್ಲೆ, ಕಥೆಯೊಂದನ್ನು ಹೇಗೆ ನಿರ್ಮಾಣ ಮಾಡಬೇಕು ಅನ್ನುವ ತಾಂತ್ರಿಕತೆ ನನಗೆ ಗೊತ್ತಿದೆ, ನಿರ್ದೇಶನ ಮಾಡೋದು ಹೇಗೆ ಅಂತ ಗೊತ್ತಿದೆ. 1998ರಲ್ಲಿ ನಾನು ಒಂದು ಕಿರುಚಿತ್ರ ಮಾಡಿದ್ದೆ. ಆಗ ಯುಮ್ಯಾಟಿಕ್ ಕ್ಯಾಸೆಟ್ ಅಂತ ಬರೋವು. ಅದರಲ್ಲಿ ಗಾಂಧಿ ಮತ್ತೆ ಹುಟ್ಟಿದ್ರೆ ಅಂತ ಒಂದು ಜನಪದ ಕಥೆಯನ್ನು ಆಧರಿಸಿ ಮಾಡಿದ್ದೆ. ಈಗ ಒಂದು 25 ವರ್ಷ ಅಧ್ಯಾಪಕನಾಗಿದ್ದೆ, ಬೇರೆ ಬೇರೆ ಕೆಲಸ ಮಾಡ್ತಿದ್ದೆ. ಈಗ ಮತ್ತೆ ನಿರ್ದೇಶನ ಮಾಡಲಿಕ್ಕೆ ಬಂದು ಈಗ ಡಿಜಿಟಲ್ ಮೀಡಿಯಾ ಹೇಗಿದೆ ಅಂತ ತಿಳ್ಕೊಳಕ್ಕೆ ಒಂದು ಕಿರುಚಿತ್ರ ಮಾಡಿದೆ. 8 ನಿಮಿಷದ ಒಂದು ಕಿರುಚಿತ್ರ, ಹರಿಶ್ಚಂದ್ರ ಅಂತ. ಅದು ನಮ್ಮ H.G. ಸೋಮಶೇಖರ್ ರಾವ್ ಹೇಳಿದ ಒಂದು ಕತೆ. ಅದನ್ನು ಮಾಡಿದೆ. ಅಂದರೆ ಅವನ ಹೆಸರು ಕೆಂಡಗಣ್ಣ ಸ್ವಾಮಿ, ಉರುಫ್ ಹರಿಶ್ಚಂದ್ರ, ಉರುಫ್ ಸತ್ಯ ಹರಿಶ್ಚಂದ್ರ ಅಂತ 3 ಹೆಸರು ಇರ್ತಾವೆ ಅವನಿಗೆ. ಆ ಹರಿಶ್ಚಂದ್ರಕ್ಕೆ ಕೋಲ್ಕತ್ತಾದಲ್ಲಿ 8 ಅವಾರ್ಡ್ ಬಂದವು. ಆಮೇಲೆ ತ್ರಿಸೂರ್ ಫೆಸ್ಟಿವಲಲ್ಲಿ ಅಫಿಷಿಯಲ್ ಸೆಲೆಕ್ಷನ್ ಆಗಿತ್ತು. ಈಗ ಇಂಟರ್ನ್ಯಾಷನಲ್ 4 ಫೆಸ್ಟಿವಲಲ್ಲಿ ಅದು ಪ್ರಶಸ್ತಿ ತಗೊಂಡಿದೆ. ಒಬ್ಬ ಸ್ಮಶಾನವಾಸಿ ಸಾಲಗಾರನಾಗಿರ್ತಾನೆ. ಆ ಸಾಲ ತೀರಿಸುವ ಸಂದರ್ಭದಲ್ಲಿ ಮ್ಯಾನೇಜರ್ ಸಾಲ ವಸೂಲಿಗೆ ಹೋದಾಗ ಅವರಿಬ್ಬರ ನಡುವೆ ನಡೆಯುವ ಒಂದು ಚಿಕ್ಕ ಸಂಭಾಷಣೆ. 7 ನಿಮಿಷ 57 ಸೆಕೆಂಡ್ ಇದೆ ಅದಷ್ಟೇ ಸಿನಿಮಾ. ಆದರೆ ತುಂಬ ಪರಿಣಾಮಕಾರಿಯಾಗಿದೆ. ಒಟ್ಟಾರೆ ಸಿನಿಮಾ ಅಂತ ಬಂದರೆ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಅಂತ ಅಲ್ವಾ ಸರ್? ಎಷ್ಟೋ ಸಿನಿಮಾಗಳು, ಈಗ ಫೈಂಡಿಂಗ್ ನೆಮೋ ಅಂತ ಒಂದು ಕಾರ್ಟೂನ್ ಚಿತ್ರ ಇದೆ, 13 ಆಸ್ಕರ್ ಅವಾರ್ಡ್ ಬಂದಿದೆ. ಒಂದು ಮೀನು ತಾಯಿಯನ್ನು ತಿಂದಾಕ್ಬಿಡುತ್ತೆ ತಿಮಿಂಗಿಲ. ಈ ನೆಮೋಗೆ ತಂದೆ ಮೀನು ಸಾಕುತ್ತೆ, ಅದು ಎಷ್ಟು ಕೇರ್ ಆಗಿರಬೇಕು ಅನ್ನೋ ಪಾಠನ ಹೇಳ್ಕೊಡುತ್ತೆ. ಕಾರ್ಟೂನ್ ಸಿನಿಮಾ ಅದು. ಸೊ ಹಾಗಾಗಿ ನಾವು ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಬೇಕು. ಮಕ್ಕಳನ್ನು ಚೆನ್ನಾಗಿ ಬೆಳೆಸುವುದಕ್ಕೆ ಅವರನ್ನು ಮುಕ್ತವಾಗಿ ಬಿಟ್ಟರೆ ಸಾಕು, ಅವರಷ್ಟು ಅವ್ರು ಬೆಳೀತಾರೆ. ನಾವು ಅವ್ರಿಗೆ ಕೋಟೆ ಕಟ್ಟಿ ಬೇಲಿ ಹಾಕಿ ಬಂಧನ ಮಾಡಿದಷ್ಟು ಅವ್ರು ಕುಬ್ಜರಾಗ್ತಾರೆ. ನಮ್ಮ ಭಯನ ಮಕ್ಕಳ ಮೇಲೆ ತಂದೆ ತಾಯಿಗಳು ಯಾವತ್ತೂ ಹೇರಬಾರ್ದು. ನಮಗೇನೋ ಒಂದು ಫಿಯರ್ ಇದೆ, ನಮಗೇನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ, ಅದನ್ನು ತೊಗೊಂಡೋಗಿ ನಮ್ಮ ಮಕ್ಕಳ ಮೇಲೆ ಹಾಕ್ಬಾರ್ದು. ಮಕ್ಕಳನ್ನು ಆದಷ್ಟು ಸ್ವಲ್ಪನಾದರೂ ಮುಕ್ತವಾಗಿ ಇರೋಕ್ಕೆ, ಅವರು ಕಲೀಲಿಕ್ಕೆ, ಅವರಿಗೂ ಅವ್ರದ್ದೇ ಆದ ರೆಸ್ಪಾನ್ಸಿಬಿಲಿಟಿನ ಪ್ರತಿಯೊಂದೂ ನೀವೇ ನಿರ್ವಹಿಸಿ, ನೀವೇ ಅಡ್ಡಾಗಿ, ನೀವೇ ಅವ್ರಿಗೆ ತೊಂದರೆ ಕೊಡೋ ಅಂಥ ಪೇರೆಂಟ್ಸ್ಗಳಾಗಬಾರ್ದು ಯಾವತ್ತು. ಅದಕ್ಕೆ ನಾನು ಮೊನ್ನೆ ಯಾವುದೋ ರಂಗಾಯಣದೊಂದು ಇದರಲ್ಲಿ, ನಿಮ್ಮ ಮಗು ಕಾರ್ಟೂನ್ ನೋಡುತ್ತಾ ಫಸ್ಟ್ ಸಂತೋಷ ಪಡಿ, ಅದು ನಗುತ್ತಾ ಸಂತೋಷ ಪಡಿ, ಅದು ಸಂತೋಷವಾಗಿದೆ. ಸಂತೋಷ ಇಲ್ಲದೆ ಇರೋದು ನಿಮಗೆ. ಮಕ್ಕಳ ಸೈಕಾಲಜಿ ಒಂದಿರುತ್ತಮ್ಮ. ಆಮೇಲೆ ಅವನು 10ನೇ ತರಗತಿ ಕಲಿಸೋದನ್ನ 4ನೇ ತರಗತಿಗೆ ನೀವು ಏರಿದ್ರೆ ಅವನು ಯಾಕೆ ಕಲಿಬೇಕು? ಅದರಷ್ಟಿಗೆ ಅದನ್ನು ಬಿಟ್ಟರೆ ಆಯಾ ಕಾಲಕ್ಕೆ ಏನು ಕಲಿಬೇಕೋ ಅದನ್ನು ಮಗು ಕಲಿಯುತ್ತೆ. ಅದಕ್ಕೆ ನಮ್ಮ ಭಯನ ಅವ್ರ ಮೇಲೆ ಏರಬಾರ್ದು. ಸಿನಿಮಾ ಅಂತಂದ್ರೆ ಸಾಮಾಜಿಕ ಮೌಲ್ಯವನ್ನ ಅಳವಡಿಸ್ಕೊಂಡಿರ್ಬೇಕು ಅಂತ ಹಿಂದೆ ಇತ್ತು. ಆದರೆ ಇವತ್ತಿನ ಸಿನಿಮಾ ಪರಿಭಾಷೆ ಸಾಕಷ್ಟು ಬದಲಾವಣೆ ಆಗಿದೆ.
ಮೌಲ್ಯಕ್ಕಿಂತ ಅದ್ಧೂರಿ ಸಿನಿಮಾಗಳ ಕಡೆ ಯುವಜನತೆಯ ಒಲವು ಕೂಡ ಹೆಚ್ಚಾಗ್ತಾ ಇದೆ. ಅದ್ಧೂರಿ ಸಿನಿಮಾಗಳ ಅಬ್ಬರವೂ ಕೂಡ ಜಾಸ್ತಿನೇ ಆಗಿದೆ. ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮಲ್ಲಿ 2 ಭಾಗ ಇದೆ. ಒಂದು ಅದ್ದೂರಿ ಚಿತ್ರಗಳು, ಅವುಗಳ ಇನ್ವೆಸ್ಟ್ಮೆಂಟು ಹಾಗೆ ಇರುತ್ತೆ, ಅದರ ಲಾಭವೂ ಹಾಗೆ ಇರುತ್ತೆ. ಅದು ಎಲ್ಲ ಕಾಲಕ್ಕೂ ಅದಿದ್ದೇ ಇದೆ, ಈಗ ಅಂತಲ್ಲ, ಮೊದಲಿಂದಲೂ ಇದೆ. ಅದನ್ನೀಗ ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಅಂತ ಕರೀತಾರೆ. ಅಂದರೆ ಒಂದು ಸಿನಿಮಾ ಮಾಡಿದರೆ ಕನ್ನಡ ಸಿನಿಮಾನು ಡೆಲ್ಲಿಲಿ ನೋಡೋ ಹಾಗೆ ಮಾಡೋ. ಆದರೆ ಚಿಕ್ಕ ಚಿಕ್ಕ ಸಿನಿಮಾಗಳು ಕೂಡ ಅವುಗಳದೇ ಆದ ಪರಿಣಾಮ ಮಾಡ್ತವೆ. ಈಗ ಈ ವರ್ಷ ಕಂದೀಲು ಅಂತ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್, ಅದು ವೆರಿ ಸ್ಮಾಲ್ ಬಡ್ಜೆಟ್ ಸಿನಿಮಾ. ನಿಮಗೆ ದೊಡ್ಡ ಸಿನಿಮಾಗಳು ತಂದು ಕೊಡೋಕ್ಕಾಗದಿರೋ ರೆಕಗ್ನೈಸೇಷನ್ ಅವು ತಂದು ಕೊಡ್ತಾರೆ. ಗಿರೀಶ್ ಕಾಸರವಳ್ಳಿ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು 27ಕ್ಕೂ ಹೆಚ್ಚು ರಾಷ್ಟ್ರೀಯ ಪುರಸ್ಕಾರ ತಗೊಂಡಿದ್ದಾರೆ, ಒಂದು 50ಕ್ಕೂ ಹೆಚ್ಚು ಸ್ಥಳೀಯ ಪುರಸ್ಕಾರಗಳನ್ನು ತಗೊಂಡಿದ್ದಾರೆ, ಅಂತಾರಾಷ್ಟ್ರೀಯ ತಗೊಂಡಿದ್ದಾರೆ. ಅವ್ರು ಮಾಡಿರೋ ಎಲ್ಲ ಚಿತ್ರಗಳಿಗೂ ಅವಾರ್ಡ್ ತಗೊಂಡಿದ್ದಾರೆ. ಬರಗೂರು ರಾಮಚಂದ್ರಪ್ಪ ತಾವು ಬರೆದಿರೋ ಮಾಡಿರೋ ಎಲ್ಲ ಚಿತ್ರಗಳಿಗೂ ಅವಾರ್ಡ್ ತಗೊಂಡಿದ್ದಾರೆ. ಪಿ ಶೇಷಾದ್ರಿ ತಾವು 10 ಚಿತ್ರಗಳನ್ನು ಮಾಡಿದರೆ 10ಕ್ಕೂ ರಾಷ್ಟ್ರೀಯ ಪುರಸ್ಕಾರ ತಗೊಂಡಿದ್ದಾರೆ. ಇವು ಯಾವ ಅದ್ದೂರಿವಲ್ಲ, ಅದ್ದೂರಿ ಚಿತ್ರಗಳು ಬೇರೆ. ಆದರೆ ಕನ್ನಡದಲ್ಲಿ 2 ಪರಂಪರೆಗಳಿವೆ. ಆಮೇಲೆ 2 ರೀತಿಯ ಫಿಲಮ್ ಮೇಕರ್ಸ್ ಇದ್ದಾರೆ. ತುಂಬ ಕಡಿಮೆ ಬಡ್ಜೆಟಲ್ಲಿ ಸಿನಿಮಾ ಮಾಡುವ ಒಂದು ಗುಂಪಿದೆ. ಮೊದಲು ಸಿನಿಮಾ ಅಂದರೆ ಸ್ಟುಡಿಯೋ ಅಥವಾ ದೊಡ್ಡ ಕಂಪನಿ ಮಾಡ್ಬೋದಾಗಿತ್ತು. ಡಿಜಿಟಲ್ ಆದ ತಕ್ಷಣವೇ ಅದು ಒಂದು ಚಿಕ್ಕ ಗ್ರೂಪ್ ಕೂಡ, ಒಂದು 4-5 ಜನ ಸೇರಿ ಕೂಡ ಒಂದು ಸಿನಿಮಾ ಮಾಡ್ಬೋದು. ಅಷ್ಟು ಡಿಜಿಟಲ್ ಬದಲಾವಣೆ ಆಗಿದೆ. ಡಿಜಿಟಲ್ ಮುಂಚೆ ಫಿಲ್ಮು, ರಾಸ್ಟಾಕು, ಅದರ ಡೆವಲಪಿಂಗು, ಅದರ ಮ್ಯಾಚಿಂಗು, ಈ ಥರದ ಪ್ರಿಂಟು, ಪ್ರೊಜೆಕ್ಷನ್ನು ಇದ್ದ ಸ್ವರೂಪ ಬೇರೆ. ಈಗ ಒಂದು ಸಣ್ಣ ಪೆನ್ ಡ್ರೈವಲ್ಲಿ ನಿಮ್ಮ ಸಿನಿಮಾ ಇಟ್ಕೊಂಡು ಜಗತ್ತಿನಾದ್ಯಂತ ಓಡಾಡ್ಬೋದು. ಸೊ 2ರ ಸ್ವರೂಪ ಬೇರೆ. ಹಾಗಾಗಿ ಈಗ ಹೆಚ್ಚು ಜನ ಫಿಲಮ್ ಮೇಕರ್ಸ್ ಬರ್ತಾ ಇದ್ದಾರೆ. ಮೊದಲು ಕೆಲವೇ ಗುಂಪು ಮಾಡ್ತಾ ಇದ್ವು, ಅಪಾರ ಲಾಭ ಅವ್ರಿಗೆ ಬರ್ತಾ ಇತ್ತು. ಈಗ ಅದರ ಸಂಖ್ಯೆ ಗೌಣ ಆಗಿ ಹಾಕಿರೋ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರ ಸಂಖ್ಯೆ ಜಾಸ್ತಿ. ಸೊ ಹಾಗಾಗಿ ಈಗ ನನ್ನಂತವನೊಬ್ಬ ಇಂಥದ್ದೊಂದು ಸ್ಟುಡಿಯೋದಲ್ಲಿ ಕೂತು ಒಂದು ಸಿನಿಮಾ ಮಾಡ್ಬೋದು ಇವತ್ತು. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ, ನಾವು 90 ವರ್ಷದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗೆ ಬೆಂಗಳೂರು ಆಕಾಶವಾಣಿಗೆ 70 ವರ್ಷದ ಸಂಭ್ರಮಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಪ್ರಯುಕ್ತ ರೇಡಿಯೋ ಅಂತ ಬಂದಾಗ ನಿಮಗೆ ರೇಡಿಯೋ ಎಷ್ಟು ಮುಖ್ಯ ಅನಿಸುತ್ತೆ ಸರ್? ಜೊತೆಗೆ ಕನ್ನಡ ಅಂದರೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡದ ಬಗ್ಗೆ ನಮ್ಮ ಆಕಾಶವಾಣಿಯ ಕುರಿತಂತೆ ನಿಮ್ಮ ಅನಿಸಿಕೆ ಏನು ಸರ್? ಮೊದಲೆಲ್ಲ ನಮಗೆ ನಮ್ಮ ತಂದೆ, ನಾವು ಚಿಕ್ಕವರಿದ್ದಾಗ ಡೆಲ್ಫಿ ಅನ್ನುವಂಥ ಒಂದು ರೇಡಿಯೋ ತಂದರು. ಅದರಲ್ಲಿ ಅನೇಕ ಸ್ಟೇಷನ್ಗಳು ಬರೋವು. ನಾವು ಅತಿ ಹೆಚ್ಚು ಕೇಳ್ತಾ ಇದ್ದಿದ್ದು ಬಾಂಬೆ ವಿದ್ಯಾಪನ್ ಅನ್ನುವಂಥ ಒಂದು ಕಾರ್ಯಕ್ರಮ. ಆಮೇಲೆ ಭದ್ರಾವತಿ ಆಕಾಶವಾಣಿ ನಮಗೆ ಹತ್ತಿರದ ವೇವ್ಸ್ ಇತ್ತು. ಆಮೇಲೆ ಅವಾಗ ಸಿನಿಮಾ ಟ್ರ್ಯಾಕ್ ಬರೋದು ಭಾನುವಾರದ ದಿವಸ. ಆಮೇಲೆ ಅತ್ಯುತ್ತಮವಾದ ಭಾವಗೀತೆಗಳು ಬರ್ತಿದ್ವು. ಪದ್ಮಚರಣ್ ಕಂಪೋಸ್ ಮಾಡಿದವು. HR ಲೀಲಾವತಿಯವರ ಹಾಡುಗಳು ನಮ್ಮನ್ನು ಸಾಹಿತ್ಯಕ್ಕೆ ಹೆಚ್ಚು ಹತ್ತಿರ ಬರಂಗೆ ಮಾಡಿದ್ವು. ಭಾಳಷ್ಟು ಚಿತ್ರಗೀತೆಗಳಂತೂ ನಮಗೆ ಮನೆ ಮಾತಾಗಿದ್ವು. ಅತಿ ಹೆಚ್ಚು ಆಕಾಶವಾಣಿಯಿಂದ ನಾವು ಕೇಳಿರೋದೇ ಚಲನಚಿತ್ರ ಗೀತೆಗಳನ್ನ. ಅವು ನಮ್ಮ ಅಭಿರುಚಿ ತಿದ್ದಿವೆ, ಎಷ್ಟೋ ನಮ್ಮ ಎಮೋಷನ್ಸ್ಗಳಿಗೆ ಕಾರಣ ಆಗಿವೆ. ಆಮೇಲೆ ರೇಡಿಯೋ ತನ್ನದೇ ಆದ ಒಂದು ನಾನು ಹೆಚ್ಚು ರೇಡಿಯೋ ಸಂಗಾತಿ. ಯಾಕೆಂದರೆ ನನ್ನ ಓದು ಬರಹಕ್ಕೆ ಅದು ಪೂರಕ ಇರುತ್ತೆ. ಟೆಲಿವಿಷನ್ನು ಓದು ಬರಹ ನಿಲ್ಲಿಸು ಅನ್ನುತ್ತೆ. ಆದರೆ ಈ ರೇಡಿಯೋ ಅದ್ರ ಪಾಡಿಗೆ ಅದು ಆಡ್ತಾ ಇರುತ್ತೆ, ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ಕೊಂಡಿರ್ತೀವಿ. ನನ್ನ ಹತ್ರ 3 ರೇಡಿಯೋಗಳಿವೆ. ನನ್ನ ಸ್ನೇಹಿತ ಒಬ್ಬ ಜಗತ್ತಿನ ಎಲ್ಲ ಇವು ಬರೋ ಅಂಥದ್ದೊಂದು ರೇಡಿಯೋ ಕೊಟ್ಟಿದ್ದಾನೆ, ಅದನ್ನು ಅವನ ಸ್ನೇಹಕ್ಕಾಗಿ ಇಟ್ಕೊಂಡಿದ್ದೀನಿ. ನಾನು ಬೆಳಗಾವಿಗೆ ಹೋದಾಗ ಮಾಡಿದ ಮೊದಲನೇ ಕೆಲಸ ಒಂದು ಒಳ್ಳೆಯ ರೇಡಿಯೋ ತಗೊಂಡಿದ್ದು. ಈಗಲೂ ಕ್ಯಾರವಾನ್ ಅನ್ನುವಂಥ ರೇಡಿಯೋನ ನಾನು ಅನೇಕ ಜನರ ಮನೇಲಿ ನೋಡ್ತೀನಿ. ಅದು ನೋಡಿದಾಗೆಲ್ಲ ಸಂತೋಷ ಆಗುತ್ತೆ, ಪರವಾಗಿಲ್ಲ ಇವ್ರಿಗೆ ಒಳ್ಳೆ ಅಭಿರುಚಿ ಇದೆ ಅಂತ. ಆಮೇಲೆ ಗುಡ್ ಲಿಸ್ನಿಂಗ್, ರೇಡಿಯೋ ಯಾವಾಗಲೂ ಕೇಳುವ ಗುಣವನ್ನು ಹೆಚ್ಚು ಮಾಡುತ್ತೆ. ಮಾತಾಡೋದಿರೋದಿಲ್ಲ, ಅಲ್ಲಿ ಬರೀ ಕೇಳೋದಿರುತ್ತೆ. ಈಗ ನನಗೆ ಅತಿ ಹೆಚ್ಚು ಪರಿಣಾಮ ಬೀರಿರೋದು ಕೆಲವು ನಾಟಕಗಳು. ಆಕಾಶವಾಣಿಯಲ್ಲಿ ಕೇಳೋದಕ್ಕಾಗಿಯೇ ನಾಟಕ ಎಂತೆಂಥ ತಂತ್ರವನ್ನು ಬಳಸುತ್ತೆ ಅನ್ನೋದ್ರ ಬಗ್ಗೆ ಕಾದಿದ್ದು ಕೇಳ್ತಿದ್ದೆ ನಾನು ಮುಂಚೆ. ನಾನು ದಿನದಲ್ಲಿ ಹೆಚ್ಚು ಕೇಳೋದು ರೇಡಿಯೋ. ಒಂದು ಪ್ರದೇಶ ಸಮಾಚಾರ ನನ್ನ ಫೇವ್ರೇಟ್.
ಆಗ ಆಕಾಶವಾಣಿ ಈರಣ್ಣ ಅಂತ ಒಂದು ಕಾರ್ಯಕ್ರಮ ಬರೋದು, ರೈತರಿಗೆ ಸಲಹೆ ಕೊಡ್ತಾ ಇದ್ರು. ಅವೆಲ್ಲ ಕೆಲವು ಮಾರ್ವಲೆಸ್ ಆದಂಥ ಇವು ಇದ್ವು ವಾರ್ತೆಗಳು. ಆಮೇಲೆ ರೇಡಿಯೋ ಎಲ್ಲಿ ತಲುಪಕ್ಕಾಗೋದಿಲ್ಲ ಅಲ್ಲಿಗೆ ತಲುಪುತ್ತೆ. ನನಗದು ಗೊತ್ತಾಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಪಹರಣ ಆದಾಗ ಅವರನ್ನು ಸಂಪರ್ಕಿಸ್ಲಿಕ್ಕೆ ಸಾಧ್ಯ ಆಗಿದ್ದು ರೇಡಿಯೋ ಮೂಲಕ ಮಾತ್ರ. ನಾನು ಅವಾಗ ರೇಡಿಯೋದ ಇಂಪಾರ್ಟೆನ್ಸ್ ಎಷ್ಟು ಅದ್ಭುತ ಅಂತ ಅನ್ನಿಸ್ತು. ಆಗ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದುಕೊಳ್ಬೇಕಾಗಿರೋ ಮಾತ್ರೆಗಳ ವಿವರಗಳನ್ನು ಹೇಳ್ತಾ ಇದ್ರು. ಅಪ್ಪಾಜಿ ಇಂಥದಕ್ಕಿಂತ ತಾಳಿ, ಇಂಥದಕ್ಕಿಂತ ತೊಳಿ, ಈ ಮಾತ್ರೆ ತೊಗೊಳ್ಳಿ, ಈ ಮಾತ್ರೆ ತೊಗೊಳ್ಳಿ. ರೇಡಿಯೋ ಎಲ್ಲಿ ಯಾರನ್ನು ಸಂಪರ್ಕಿಸೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಕೂಡ ತನ್ನ ವೇವ್ ಮೂಲಕ ಸಂಪರ್ಕಿಸುತ್ತೆ. ರೇಡಿಯೋ ಭಾಳ ಮುಖ್ಯವಾದ ಮಾಧ್ಯಮ. ನನ್ನನ್ನು ಅನೇಕ ರೀತಿಯಲ್ಲಿ ರೇಡಿಯೋ ಬೆಳೆಸಿದೆ. ಅದನ್ನು ನಾನು ತುಂಬ ಸಂತೋಷದಿಂದ ಹೇಳ್ತೀನಿ. ನಮ್ಮ ಮೈಸೂರಿಗೆ ಹೋದಾಗ ನಾವು ಟೌನ್ ಹಾಲಲ್ಲಿ ಒಂದು ದೊಡ್ಡ ಆಂಪ್ಲಿಫೈರ್ ರೇಡಿಯೋ ಇರೋದು, ಎಲ್ಲರೂ ಪಬ್ಲಿಕ್ ಕೇಳಂಗೆ. ನಾವು ಗಂಗೋತ್ರಿಯಿಂದ ಕರೆಕ್ಟಾಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಗೆ ವಾಕ್ ಮಾಡ್ಕೊಂಡು ಹೋಗಿ ಪ್ರದೇಶ ಸಮಾಚಾರ ಅಲ್ಲಿ ಕೇಳಿ ಗಾಂಧಿ ಸ್ಕ್ವೇರಿಗೆ ಬಂದು ದೋಸೆನೋ ಉಪ್ಪಿಟ್ಟನ್ನು ತಿಂದು ಸಯಾಜಿರಾವ್ ರೋಡಲ್ಲಿ ಅಡ್ಡಾಡಿ ಮತ್ತೆ ವಾಪಸ್ಸು ಹೋಗ್ತಿದ್ವಿ. ಸೊ ಅದು ಹೆಚ್ಚು ಕಡಿಮೆ ವಾರದಲ್ಲಿ 1 ದಿವಸ 2 ದಿವಸ 3 ದಿವಸ ಯಾವಾಗಲಾದ್ರು ಹೋದರೆ ರೇಡಿಯೋ ಕೇಳೋ ಕಾರ್ಯಕ್ರಮನೂ ಒಂದಿರೋದು. ಯಾಕಂದ್ರೆ ಪ್ರದೇಶ ಸಮಾಚಾರ ಬರುವತ್ತಿ ಕರೆಕ್ಟಾಗಿ ಅಲ್ಲಿ ಹೋಗಿರ್ತಿದ್ವಿ. ಏನೇನು ನಡೀತು ಪ್ರದೇಶ ಸಮಾಚಾರ ಕೇಳಿದಾಗ ಒಂದು ಸಮಾಧಾನ. 7:05ಕ್ಕೆ ಪ್ರದೇಶ ಸಮಾಚಾರ. ಊರಲ್ಲಿ ನಾನು ದನ ಕಾದ್ಕೊಂಡು ವ್ಯವಸಾಯ ಮಾಡ್ಕೊಂಡು ಕುರಿ ಕಾದ್ಕೊಂಡಿದ್ದ ಕಾಲಕ್ಕೆ ಆಗ ನಾನು ಚಿತ್ರಗೀತೆ ಕೇಳ್ಕೊಳ್ತಾನೆ ಮಲಗ್ತಾ ಇದ್ದಿದ್ದು. ಅಲ್ಲೆಲ್ಲ 8 ಗಂಟೆ ಹೊತ್ತಿಗೆಲ್ಲ ಮಲಗಿಬಿಡ್ತಿದ್ವಿ ನಾವು. ಸೊ ಒಂದು 7:45 ಒಂದು 1/4 ಗಂಟೆ ಚಿತ್ರಗೀತೆ ಬರೋವು. ಆಮೇಲೆ ಇಂಗ್ಲೀಷು ಹಿಂದಿ ನ್ಯೂಸ್ ಬರೋದು. ಆ ಚಿತ್ರಗೀತೆಗಳಿಗೆ ಊಟ ಮಾಡಿ 7:00ವರೆಗೆ ಊಟ ಮಾಡೋದು, ಚಿತ್ರಗೀತೆನೆಲ್ಲ ನೀಟಾಗಿ ಕೇಳೋದು, ಆಮೇಲೆ ಈ ಥರ ಒಂದು ರೀತಿ ನಮ್ಮ ಕನಸುಣಿತನಕ್ಕೆ ಆ ಗೀತೆಗಳು ಆ ಕಾಲಕ್ಕೆ ಭಾಳ ಸ್ಫೂರ್ತಿಯನ್ನು ನೀಡಿವೆ. ರೇಡಿಯೋ ಜೊತೆಗಿನ ನಿಮ್ಮ ಅನುಭವವನ್ನ ಹಂಚಿಕೊಂಡ್ರಿ ಸರ್. ಅನೇಕ ಸಿನಿಮಾಗಳಲ್ಲಿ ನೀವು ನಟನೆ ಮಾಡಿದ್ದೀರಾ. ನಮ್ಮ ಶ್ರೋತೃ ಬಾಂಧವರಿಗಾಗಿ ಯಾವುದಾದ್ರೂ ಒಂದು ಸಿನಿಮಾದ ಡೈಲಾಗ್ ಅನ್ನ ಹೇಳ್ತೀರಾ ಸರ್? ಅನೇಕ ಊರಲ್ಲಿ ಮಾಡಿದ್ದೀನಿ. ಲೆಂತಿ ಶಾರ್ಟ್ಸ್ ಇರಲ್ಲ, ಅಲ್ಲಿ ಎಲ್ಲ ಚಿಕ್ಕ ಶಾರ್ಟ್ಸ್ ಇರ್ತವೆ. ಈಗ ರೀಸೆಂಟಾಗಿ ಇದನ್ನು ಮಾಡಿದೆ, ತಿಮ್ಮಕ್ಕನ ಮಕ್ಕಳು. ಅದರಲ್ಲಿ ಒಂದು ಚಮ್ಮಾರನ ಪಾತ್ರ ಮಾಡಿದ್ದೀನಿ. ಅದರಲ್ಲಿ ಒಂದು ಮಾತು ಬರುತ್ತೆ, ಅಲ್ಲಿ ಊರಿನಲ್ಲಿ ಒಬ್ಬ ಇರ್ತಾನೆ, ಅವನು ಒಂದು ನಂದ ಅಂತ. ಅವನೊಂದು ರೀತಿ ಫಿಟ್ಟಿಂಗ್ ನಂದ ಬಂದ ಅಂದರೆ ಅವನೇನಾದ್ರು ಯಾರಿಗಾರು ತರಲೆ ಫಿಟ್ಟಿಂಗ್ ಇಡ್ತಾನೆ ಅಂತ. ಅವನಿಗೊಂದು ಹೇಳೋ ಡೈಲಾಗ್ ಇದೆ, ತಿಮ್ಮಕ್ಕನ ಮಕ್ಕಳು ಎಲ್ಲರೂ ಒಳ್ಳೆಯರಪ್ಪ, ಆದರೆ ಅವರನ್ನು ಕೆಡಿಸಿ ಆಟ ನೋಡೋ ಅಂತ ನಿನ್ನಂಥವ್ರು ಇರ್ತಿರಲ್ಲ, ಅವರಿಂದ ಅವರು ಕೋರ್ಟು ಪೊಲೀಸ್ ಸ್ಟೇಷನ್ನು ಅಂತ ಅಲಿಬೇಕಾ ಸ್ಥಿತಿ ತಂದಿದ್ದೀರಿ ಅಲ್ರಯ್ಯ. ಊರಿನ ನೆಮ್ಮದಿಯನ್ನು ಹಾಳು ಮಾಡಿ ನೀವು ಸಂತೋಷ ಪಡೋದಾದರೂ ಯಾವ ಥರದ ಸಂತೋಷವಪ್ಪ? ಭಾಳ ಕಾಲ ನಡೆಯತ್ಲ ತಿಳ್ಕೊಳ್ರಯ್ಯ. ಇವತ್ತಲ್ಲ ನಾಳೆ ನಿಮಗೂ ತಕ್ಕ ಶಾಸ್ತಿ ಮಾಡೋರು ಬಂದೇ ಬರ್ತಾರೆ. ಆಕಾಶವಾಣಿಗೆ 70 ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಕರೆಗೆ ಓಗೊಟ್ಟು ಆತ್ಮೀಯವಾಗಿ ಆಗಮಿಸಿ ಸಾಹಿತ್ಯ, ಸಿನಿಮಾ, ಪಠ್ಯಪುಸ್ತಕಗಳು ಹಾಗೂ ನಮ್ಮ ಆಕಾಶವಾಣಿಯ ಕುರಿತು ಅನುಭವವನ್ನ ಕೂಡ ಹಂಚಿಕೊಂಡಿದ್ದೀರಾ. ನಿಮಗೆ ಆಕಾಶವಾಣಿಯ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್. ನಿಮಗೂ ಆಕಾಶವಾಣಿಗೂ ನನ್ನ ವಿಶೇಷವಾದ ಧನ್ಯವಾದಗಳು. ಮತ್ತೆ ಮಾತಾಡೋಣ, ಮತ್ತೆ ಕೇಳೋಣ. ಕೇಳುವ ಗುಣವನ್ನು ಮಾತಾಡುವುದಕ್ಕಿಂತ ಹೆಚ್ಚು ಬೆಳೆಸಿಕೊಳ್ಳೋಣ. ಯಾಕೆಂದರೆ ಕೇಳುವ ಮೂಲಕ ಕೂಡ ನಮ್ಮ ಜ್ಞಾನ ಬೆಳೆಯುವ ಸಾಧ್ಯತೆ ಇರುತ್ತೆ. ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಸಾಹಿತಿ, ವಿಮರ್ಶಕರು, ನಾಟಕಕಾರರು, ನಿರ್ದೇಶಕರು, ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ರಾಜಪ್ಪ ದಳವಾಯಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಅರುಣಾ ಪ್ರಕಾಶ್ ಹಾಗೂ ದಾಕ್ಷಾಯಿಣಿ ಪಿ. ಸಂಕಲನ ದಾಕ್ಷಾಯಿಣಿ ಪಿ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.